ಅವರು ದೇಶ ಸೇವೆಗಾಗಿ ಪ್ರಾಣವನ್ನ ಮುಡುಪಾಗಿಟ್ಟು ಹುಮ್ಮಸ್ಸಿನಿಂದ ಸೇನೆಗೆ ಸೇರಿದಂತವರು. ಬಂದೂಕಿನ ಜೊತೆಗಿನ ಒಡನಾಟದಿಂದ ದಿನವೂ ಹೋರಾಡ್ತಾ ಇದ್ದಂತವರು. ರಾಜ್ಯವೇ ಹೆಮ್ಮೆ ಪಡುವಂತಹ ಮೂವರು ಯೋಧರು ಮರಳಿ ಬಂದಿದ್ದು ಮಾತ್ರ ಹುತಾತ್ಮರಾಗಿ. ಅಗಲಿದ ಯೋಧರಿಗೆ ಇವತ್ತು ಕರುನಾಡು ಕಂಬನಿಯ ವಿದಾಯ ಹೇಳಿದೆ. ರಾತ್ರಿ 8 ಗಂಟೆಗೆ ಸುದ್ದಿ ಬಂತು. ಏನ್ ಮಾಡೋದು, ನನ್ನ ಗಂಡನ ಹೋಲಿಸ್ಕೊಡ್ಯ. ನನ್ನ ಮಗು ಅಂತಿತ್ತಲ್ಲ, ನನ್ನ ಮಗಿನ ಕಣ್ಣಿಗೆ ಇತ್ತಲ್ಲ ದೇವ್ರ. ಅಯ್ಯೋ, ವೈರಿಗಳ ವಿರುದ್ಧ ತೊಡೆ ತಟ್ಟಿ ನಿಲ್ತಿದ್ರು. ಎದುರಾಳಿಗಳ ಹುಟ್ಟಡಗಿಸಲು ಸಜ್ಜಾಗ್ತಿದ್ರು. ಬಯಕೆಗಳ ತೊರೆದು ಬಂದೂಕಿನ ಜೊತೆ ಬದುಕ್ತಿದ್ರು. ವಿಧಿಯಾಟಕ್ಕೆ ವೀರ ಯೋಧರು ಪ್ರಾಣ ಬಿಟ್ಟಿದ್ದು ತವರಲ್ಲಿ ಕಣ್ಣೀರ ಕಟ್ಟೆ ಒಡೆದಿದೆ. ಅಮ್ಮನ ಆಕ್ರಂದನ ಮುಗಿಲು ಮುಟ್ಟಿದೆ. ಮಗನ ಪಾರ್ಥಿವ ಶರೀರಕ್ಕೆ ಗೋಳಿಡ್ತಲೇ ನಮಿಸ್ತಿದ್ದಾರೆ. ಪತಿ ಶವವನ್ನ ಬಿಗಿದಪ್ಪಿ ಪತ್ನಿ ಭಾವುಕರಾದ್ರೆ ಮಕ್ಕಳು ಕಣ್ಣೀರಾಗಿದ್ದಾರೆ. ಇಡೀ ಊರಿಗೆ ಊರೇ ದಿಕ್ಕೇ ತೋಚಿದಂತಾಗಿದೆ. ಹುಟ್ಟೂರಲ್ಲಿ ಮಣ್ಣಲ್ಲಿ ಮಣ್ಣಾದ ಕರುನಾಡ ಹೆಮ್ಮೆಯ ಪುತ್ರರು. ಕಣ್ಣೀರು ಆಕ್ರಂದನದ ನಡುವೆ ಹುತಾತ್ಮ ಯೋಧರ ಅಂತ್ಯಕ್ರಿಯೆ. ಜಮ್ಮುವಿನ ಪೂಂಚ್ನಲ್ಲಿ ಸೇನಾ ವಾಹನ ಪಲ್ಟಿಯಾಗಿ ರಾಜ್ಯದ ಮೂವರು ಯೋಧರಾದ ಅನೂಪ್ ಪೂಜಾರಿ, ಮಹೇಶ್ ಹಾಗೂ ದಯಾನಂದ್ ಮೃತಪಟ್ಟಿದ್ರು. ಕಳೆದ ರಾತ್ರಿ ಮೂವರು ಹುತಾತ್ಮರ ಪಾರ್ಥಿವ ಶರೀರಗಳು ರಾಜ್ಯಕ್ಕಾಗಮಿಸಿದವು. ಬೆಳಗಾವಿಯ ಮರಾಠ ರೆಜಿಮೆಂಟ್ನಲ್ಲಿ ಅಂತಿಮ ದರ್ಶನಕ್ಕೆ ಮೃತದೇಹವನ್ನ ಇಡಲಾಗಿತ್ತು. ಯೋಧರಿಗೆ ಸಿಎಂ ನಮನ ಸಲ್ಲಿಸಿದ್ರು. ಮೃತ ಸೈನಿಕರ ಕುಟುಂಬಕ್ಕೆ ಸರ್ಕಾರದಿಂದ ಪರಿಹಾರ ಕೊಡಿಸೋದಾಗಿ ಹೇಳಿದ್ರು. ನಮ್ಮ ಸೈನ್ಯದ ಯೋಧರು ರಸ್ತೆ ಅಪಘಾತದಲ್ಲಿ ತೀರ್ಕೊಂಡಿದ್ದಾರೆ. ಇವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಅಂತೇಳಿ ನಾನು ಪ್ರಾರ್ಥನೆ ಮಾಡ್ತೇನೆ. ಸರ್ಕಾರದಿಂದ ಏನೆಲ್ಲ ಇವರಿಗೆ ಪರಿಹಾರ ಕೊಡಬೇಕು ಆ ಪರಿಹಾರನ ಅವರ ಕುಟುಂಬ ವರ್ಗಗಳಿಗೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೇನೆ. ಹುತಾತ್ಮರಾದ ಮೂವರು ಯೋಧರ ತವರಿನಲ್ಲೂ ಕಣ್ಣೀರು ಹೇಳತೀರದಾಗಿತ್ತು. ಬೆಳಗಾವಿಯ ಸಾಂಬ್ರಾ ಗ್ರಾಮದ ಯೋಧ ದಯಾನಂದ್ ಪಾರ್ಥಿವ ಶರೀರ ಸಾಗೋ ದಾರಿಯುದ್ದಕ್ಕೂ ಮಹಿಳೆಯರು ರಂಗೋಲಿ ಬಿಡಿಸಿ ಹೂವುಗಳನ್ನಿಟ್ಟು ಅಂತಿಮ ನಮನ ಸಲ್ಲಿಸಿದ್ರು. ಗಂಡನ ಪಾದ ಮುಟ್ಟಿ ನಮಸ್ಕರಿಸಿ ಪತ್ನಿ ಗೋಳಾಡಿದ್ರು. ನನ್ನ ಗಂಡನ ಮುಖವನ್ನ ಹಿಂಗ್ಯಾಕ್ ಮಾಡಿದ್ರಿ ಅಂತ ಕಣ್ಣೀರಿಟ್ರು. ಎರಡು ದಿನಗಳ ಬಳಿಕ ಮಗ ಹುತಾತ್ಮನಾದ ಸುದ್ದಿ ತಿಳಿದ ಅಮ್ಮ. ಬಾಗಲಕೋಟೆಯ ಮಹಾಲಿಂಗಪುರದ ವೀರಯೋಧ ಮಹೇಶ್ ಮೊನ್ನೆಯೇ ಹುತಾತ್ಮರಾಗಿದ್ರು. ಆದ್ರೂ ಈ ವಿಚಾರ ಅವರ ತಾಯಿ ಮತ್ತು ಪತ್ನಿಗೆ ತಿಳಿಸಿರ್ಲಿಲ್ಲ. ಇಂದು ಸಿಡಿಲಿನಂತೆ ಬಡಿದ ಸುದ್ದಿ ಕೇಳಿ ಆಘಾತಕ್ಕೊಳಗಾಗಿದ್ರು. ಎಲ್ಲರಿಗೂ ಹಚ್ಚಿನಿ, ಏನೂ ಆಗಿಲ್ಲ. ರಾತ್ರಿ 8 ಗಂಟೆಗೆ ಸುದ್ದಿ ಬಂತು. ಏನ್ ಮಾಡೋದು, ನನ್ನ ಗಂಡನ ಹೋಲಿಸ್ಕೊಡ್ಯ. ಗಾಡಿ ಆಕ್ಸಿಡೆಂಟ್ ಆಗಿ ಸತ್ತಾರಂದ್ರೆ ನಾ ಏನ್ ಹೇಳಿ. ಮಹಾಲಿಂಗಪುರದ ಸರ್ಕಾರಿ ಶಾಲೆಯಲ್ಲಿ ಮಹೇಶ್ ಅಂತಿಮ ದರ್ಶನ ನಡೆಯಿತು. ಅಂತಿಮ ಮೆರವಣಿಗೆ ಬಳಿಕ ಸರ್ಕಾರದ ಖಾಲಿ ಜಾಗದಲ್ಲಿ ಸಕಲ ಸರ್ಕಾರಿ ಗೌರವದೊಂದಿಗೆ ಅಂತ್ಯಕ್ರಿಯೆ ನಡೆಸಲಾಯಿತು. ಉಡುಪಿಯ ಅನೂಪ್ ಪೂಜಾರಿ ಹುಟ್ಟೂರಲ್ಲಿ ನೀರವ ಮೌನ ಆವರಿಸಿತು. ಕುಂದಾಪುರದ ಬಿಜಾಡಿಗೆ ಪಾರ್ಥಿವ ಶರೀರ ಬರ್ತಿದ್ದಂತೆಯೇ ರಸ್ತೆಯುದ್ದಕ್ಕೂ ಶಾಲಾ ಮಕ್ಕಳು ಮತ್ತು ಸಾರ್ವಜನಿಕರು ಅಮರ್ ರಹೇ ಅಮರ್ ರಹೇ, ಒಂದೇ ಮಾತರಂ, ಜೈ ಜವಾನ್ ಉದ್ಘೋಷಗಳನ್ನ ಕೂಗಿದ್ರು. ಪತಿ ಇನ್ನಿಲ್ಲ ಅನ್ನೋದನ್ನ ಅರಗಿಸಿಕೊಳ್ಳಲಾಗದ ಪತ್ನಿ ಮಂಜುಶ್ರೀ ಕೊನೆಯ ಬಾರಿ ಅನೂಪ್ ಪಾರ್ಥಿವ ಶರೀರವನ್ನ ಆಲಂಗಿಸಿ ಕಣ್ಣೀರ ವಿದಾಯ ಹೇಳಿದ್ರು. ಇನ್ನೊಂದು ತಿಂಗಳಲ್ಲಿ ಬರ್ತಾರೆ, 2 ತಿಂಗಳಲ್ಲಿ ಬರ್ತಾರೆ ಅನ್ಕೊಂಡಿತ್ತು. ಬಟ್ ಆಗಿಲ್ಲ. 1.5 ವರ್ಷ ಅಲ್ಲೇ ಇದ್ರು.
ಇವಾಗ ಯೂನಿಟ್ ಗುಜರಾತಿಗೆ ಹೋಗ್ಲಿಕ್ಕಿದ್ದದ ಅಷ್ಟೇ ನಾನು 6 ತಿಂಗಳಲ್ಲಿ. ಅಷ್ಟು ಬೇಗ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅನೂಪ್ ಪೂಜಾರಿ ಅಂತ್ಯಕ್ರಿಯೆ ನಡೆಯಿತು. ಅನೂಪ್ ಪಾರ್ಥಿವ ಶರೀರಕ್ಕೆ ಸಹೋದರ ಶಿವರಾಮ್ ಅಗ್ನಿ ಸ್ಪರ್ಶ ಮಾಡಿದ್ರು. ನಿಸ್ವಾರ್ಥ ಸೇವೆಗಾಗಿ ದೇಶ ಸೇವೆ ಮಾಡ್ತಿದ್ದ ವೀರ ಯೋಧರು ಅಮರರಾಗಿದ್ದಾರೆ. ಅವರಿಗೆ ನಮ್ಮದೊಂದು ಸಲಾಂ. ಬ್ಯೂರೋ ರಿಪೋರ್ಟ್, TV9.